ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಭರವಸೆ ಪದ್ಯದ ಪೂರ್ವಪೀಠಿಕೆ ಮತ್ತು ಕವಿ ಪರಿಚಯವನ್ನು ಮಾಡಿಕೊಂಡ್ವಿ. ಇಂದಿನ ತರಗತಿಯಲ್ಲಿ ಈ ಪದ್ಯದ ವಿವರಣೆಯ ಕಡೆ ಗಮನವನ್ನು ಹರಿಸೋಣ. ಪದ್ಯ 4 ಭರವಸೆ, ಬಿ.ಟಿ. ಲಲಿತಾ ನಾಯಕ್. ಹರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ. ನೋಡಿ, ಹರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ. ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತು ಅದರ ಒಳಗೊಂದು ಕುಕಿಲ ರಾಗ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ಹರಳಿ ಮಲ್ಲಿಗೆ ಮೊಗ್ಗು, ಹರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ. ವಸಂತನಾಗಮನ ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿತು ಅದರೊಳಗೊಂದು ಕುಕಿಲ ರಾಗ. ಅಂದರೆ ಮಕ್ಕಳ ನೋಡಿ, ಹರಳಿ ಇಲ್ಲಿ ಕವಯತ್ರಿ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್ ಅವರು ಭರವಸೆ ಎನ್ನುವಂಥ ಕವನದಲ್ಲಿ ಮಲ್ಲಿಗೆ ಹಾಗೂ ಕೋಗಿಲೆಯ ಸಂಭಾಷಣೆಯನ್ನು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಮೊಗ್ಗಾಗಿದ್ದ ಮಲ್ಲಿಗೆ ಹೂ ಹರಳಿ, ಮೊಗ್ಗಾಗಿದ್ದಂತಹ ಒಂದು ಮಲ್ಲಿಗೆ ಹೂ ಹರಳಿ. ನೋಡಿ, ಮೊಗ್ಗಾಗಿರುವಂತಹ ಮಲ್ಲಿಗೆ ಹೂ ಹರಳಿ ಸುತ್ತ ಗಂಧವನ್ನು ಚೆಲ್ಲುವಂತಹ ರೀತಿಯಲ್ಲಿ ಸುತ್ತಲೂ ಸುಗಂಧವನ್ನು ಸುತ್ತಲೂ ಹರಡುತ್ತಿದೆ. ಅಂದರೆ ಅದರ ಪರಿಮಳ ಸುತ್ತಲೂ ಹರಡುತ್ತಿದೆ. ವಸಂತ ಋತುವು ಎಲ್ಲೆಲ್ಲೂ ಸಂಭ್ರಮವನ್ನು ತಂದಿದೆ. ಮಾವಿನ ಮರದ ಮೇಲೆ ಕುಳಿತಿದ್ದಂತಹ ಒಂದು ಕೋಗಿಲೆಯು ಮಾವಿನ ಚಿಗುರನ್ನು ಮೆಲ್ಲುತ್ತಾ ಕುಹು ಕುಹು ಅಂತ ಹಾಡ್ತಾ ಇದೆ ಅಂತ ಮೊದಲನೇ ಪ್ಯಾರದಲ್ಲಿ ಕವಯತ್ರಿ ವಿವರಣೆಯನ್ನು ನೀಡ್ತಾರೆ. ಇನ್ನು ಎರಡನೇ ಪ್ಯಾರ ನೋಡಿ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆತಿತ್ತು. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು. ಪ್ರಿಯ ಗೆಳತಿ ಆಡೊಂದ ಹಾಡೆ ಬಾನಸಂಚಾರಣಿಯೇ ಅನುಭವದ ವನ್ಗಣಿಯೇ ಲೋಕ ವಾರ್ತೆಯದೇನು ಅರ್ಹುವೆ. ಅಂದರೆ ಇಲ್ಲಿ ನೋಡಿ, ಮಲ್ಲಿಗೆ ಹೂ ಕೋಗಿಲೆಯನ್ನು ಕರೆದು ಹೇಳ್ತಾ ಇದೆ. ಏನಂತ ಪ್ರಶ್ನಿಸ್ತಾ ಇದೆ? ಪ್ರಿಯ ಗೆಳತಿ, ನೀನು ಪ್ರಿಯ ಗೆಳತಿಯಾಗಿದೆಯಾ? ಚಿನ್ನದ ಗಣಿಯಾಗಿದೆಯಾ? ಒಂದು ಕೋಗಿಲೆ ಒಂದು ಹಾಡನ್ನು ಹಾಡು. ನೀನು ಆಕಾಶದಲ್ಲಿ ಸಂಚಾರವನ್ನು ಮಾಡ್ತೀಯಾ? ಅನುಭವವನ್ನು ಪಡ್ಕೊಂಡಿದೆಯಾ? ಲೋಕದ ಸಮಾಚಾರವೆಲ್ಲ ನಿನಗೆ ಗೊತ್ತಿದೆ. ಲೋಕದ ಸಮಾಚಾರವನ್ನು ನನಗೂ ಕೂಡ ತಿಳಿಸು ಅಂತ ಹೇಳ್ತಾ ಇದೆ. ನಂತರ ನೋಡಿ ಮಕ್ಕಳ, ಏನೆಂದು ಹಾಡಲಿ ನಾನು, ಏನೆಂದು ಹಾಡಲಿ ನಾನು, ಏನೆಂದು ಹಾಡಲಿ ನಾನು ಹೇಳ್ತಾ ಇದೆ. ಏನೆಂದು ಹಾಡಲಿ ನಾನು, ಏನ ಹರುಹಲಿ ಚೆಲುವೆ, ಬಣ್ಣ ಬೆಳಗಿನ ಮಾತನರಿಯುವೆ, ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯು. ಆಗ ಕೋಗಿಲೆ ಹೇಳ್ತಿದೆ, ಮಲ್ಲಿಗೆ, ನಾನು ಏನಂತ ಹೇಳಿ? ಚೆಲುವೆಯಾಗಿರುವೆ ನೀನು ಮಲ್ಲಿಗೆ. ಈ ಲೋಕದ ವಾರ್ತೆಯನ್ನು ನಾನು ಏನು ಹೇಳಿ? ನಾನು ಬಣ್ಣ ಬಣ್ಣದ ಬೆಳಗಿನ ತಳುಕು ಬೆಳಕಿನ ಮಾತುಗಳನ್ನು ತಿಳಿಯಲಾರೆ. ಅಂದರೆ ಈ ಒಂದು ಜಗತ್ತು ಮೋಸ ಜಾಲದಲ್ಲಿ ಸಿಲುಕಿಕೊಂಡಿದೆ. ಬರೀ ಜನ ಬಣ್ಣ ಬಣ್ಣದ ಮಾತುಗಳನ್ನು ಹಾಡ್ತಿದ್ದಾರೆ, ಬೆಳಗಿನ ಮಾತುಗಳನ್ನು ಹಾಡ್ತಿದ್ದಾರೆ. ಈ ಜಗತ್ತು ಮೋಸದ ಜಾಲದಲ್ಲಿ ಸಿಲುಕಿಕೊಂಡಿದೆ. ಇಲ್ಲಿ ಜಗತ್ತಿನಲ್ಲಿ ನೈಜತೆಗೆ ಬೆಲೆ ಇಲ್ಲ ಅಂತ ಇಲ್ಲಿ ಕೋಗಿಲೆ ಹೇಳ್ತಾ ಇದೆ. ಪ್ರಕೃತಿಯ ಸಿರಿಮುಡಿಗೆ, ಅಂದರೆ ನೋಡಿ, ಪ್ರಕೃತಿಯ ಸಿರಿಮುಡಿಗೆ ಏನು ಕೊಡಲಿ ಹಾಕಿದ ಮನುಜ, ಸ್ವಾರ್ಥದಲ್ಲಿ ಮುಳುಗಿಹನು ಪೂರ, ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ, ಮರತೆ ಬಿಟ್ಟಿಹನು ಮಣ್ಣ ಸೊಗಡ. ಅಂದರೆ ಪ್ರಕೃತಿಯ ಸಿರಿಮುಡಿಯನ್ನು ನಾಶದ ಹಂಚಿಗೆ ತಂದು ನಿಲ್ಲಿಸಿರುವಂತಹ ಮನುಷ್ಯ ಸ್ವಾರ್ಥ ಸಾಧನೆಯಲ್ಲಿ ಮುಳುಗಿದ್ದಾನೆ. ಗಿಡ ಮರ ಬಳ್ಳಿಗಳನ್ನು ಕೃತಕವಾಗಿ ಗೋಡೆಗಳಲ್ಲಿ ಚಿತ್ರಿಸುತ್ತಿದ್ದಾನೆ.
ಆದರೆ ನಿಜವಾದ ಮಣ್ಣಿನ ಕಂಪನ್ನು ಮರೆತುಬಿಟ್ಟಿದ್ದಾನೆ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ, ಕವಿ ಕಲ್ಪನೆಯ ಗಾನಲಹರಿ ನಲುಗದಿರು ಇದ ಕೇಳಿ ಬರಡಲ್ಲ ಈ ಭುವಿಯು, ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಅಂದರೆ ಪ್ರಕೃತಿಯ ಸಿರಿಮುಡಿಗೆ ಹಾಕಿರುವಂತಹ ಈ ಮನುಷ್ಯ ಏನು ಮಾಡಿದ್ದಾನೆ, ಪ್ರಕೃತಿಯ ಸಿರಿಮುಡಿಗೆನೆ ಅಂದರೆ ಪ್ರಕೃತಿಯನ್ನು ನಾಶದ ಹಂಚಿಗೆ ತೆಗೆದುಕೊಂಡು ಹೋಗ್ತಿದ್ದಾನೆ. ಮಾವು ಮಲ್ಲಿಗೆ ವೃಕ್ಷಗಳು ಭ್ರಮರದ ಝೇಂಕಾರ ಇವೆಲ್ಲವೂ ಕೂಡ ಏನು ಈಗ ಕೇವಲ ಕವಿಯ ಕಲ್ಪನೆಗಳಾಗಿವೆ. ಪರಿಸರದ ಸಹಜತೆ ಅವನತಿಯತ್ತ ಸಾಗಿದೆ. ಹಾಗೆಂದು ಮಲ್ಲಿಗೆ ಗೆಳತಿ ನಲುಗಬೇಡ, ಭ್ರಮನಿರಸಳಾಗಬೇಡ. ಈ ಭೂಮಿ ನಿಸ್ಸಾರವಲ್ಲ, ಭೂಮಿ ಇರುವವರೆಗೂ ಒಳ್ಳೆಯದು ಇರುತ್ತದೆ. ಅಮರ ಪ್ರೇಮದ ಚಿಲುಮೆ ಚಿಮ್ಮಿ ಧಾರೆಯಾಗಿ ಹರಿಯುವ ಸಮಾಚಾರವೂ ಇದೆ ಎಂದು ಹೇಳಿ ಕೋಗಿಲೆಯು ಮಲ್ಲಿಗೆಗೆ ಸಮಾಧಾನವನ್ನು ಪಡಿಸ್ತಾ ಇದೆ ಅಂತ ಕವಯತ್ರಿ ಈ ಮಲ್ಲಿಗೆ ಮತ್ತು ಕೋಗಿಲೆಗಳ ಸಂಭಾಷಣೆಯ ಮೂಲಕ ಜಗತ್ತಿನ ವಾರ್ತೆಯನ್ನು ಹಾಗೂ ಪ್ರಕೃತಿಯ ಒಂದು ಪ್ರಕೃತಿಯನ್ನು ವಿನಾಶದ ಹಂಚಿಗೆ ಮನುಷ್ಯ ಹೇಗೆ ತೆಗೆದುಕೊಂಡು ಹೋಗ್ತಿದ್ದಾನೆ, ಈ ಜಗತ್ತು ಯಾವ ರೀತಿಯಾಗಿ ಮೋಸದ ಜಾಲದಲ್ಲಿ ಸಿಲುಕೊಂಡಿದೆ, ಎಲ್ಲ ವಿವರಣೆಗಳನ್ನು ಈ ಒಂದು ಪದ್ಯದಲ್ಲಿ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಮಕ್ಕಳ.